ಇವತ್ತು ಜಗತ್ತು ನಮ್ಮ ಕಡೆ ನೋಡ್ತಿರೋದು ಒಂದು ಯೋಗ ಮತ್ತು ಇನ್ನೊಂದು ಸಂಗೀತ. ಎರಡು ಯೋಗಗಳೇ, ನಾದೇ ಯೋಗ, ಸಂಗೀತ. ಇವರು ಮಾಡ್ತಿರೋದು ನಮ್ಮ ಆತ್ಮೋನ್ನತಿ. ಎರಡು ಯೋಗದಿಂದ ಆತ್ಮೋನ್ನತಿ ಆಗುತ್ತೆ. ಮೊದಲನೇದಾಗಿ ಈ ಒಂದು ಗೌರವನ ಗುರು ಪೂರ್ಣಿಮೆ ನಿಮಿತ್ತ ನನಗೊಂದು ಈ ಗೌರವನ ನೀಡಿದ್ದಕ್ಕೆ ನಾನು ಪ್ರಕಾಶ್ ಯೋಗೀಜಿ ಗುರೂಜಿ ಅವರ ಹತ್ರ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಹಾಗೇನೆ ನನ್ನ ಹೆಸರನ್ನ ಸೂಚನೆ ಮಾಡಿ ನನ್ನ ಮೇಲೆ ಅವರು ಬಹಳ ಪ್ರೀತಿ, ಮಾನ್ಯ ಚಿರಂಜೀವಿ ಸಿಂಗರ್ ಅವ್ರಿಗೆ. ನಾನು ಅವ್ರ ಬಗ್ಗೆ ನಾನು ಎಷ್ಟು ಗೌರವ ಹೊಂದಿದ್ದೇನೆ, ನಾನು ಒಬ್ಬನೇ ಇಲ್ಲ, ಇಡೀ ಜಗತ್ತೇ ಅವ್ರ ಸಂಪರ್ಕಕ್ಕೆ ಬಂದಿದ್ದ ಎಲ್ಲ ಜನನು ಹೇಳೋದು ಒಂದೇ ಮಾತು, ನಾವು ಅಲ್ಲ ಇದೊಂದು ಸ್ವಲ್ಪ ಮುಖಸ್ತುತಿ ಆದಂಗೆ ಆಗತ್ತೆ, ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ. ದೇವ್ರನ್ನ ಯಾರು ನೋಡಿರೋದಿಲ್ಲ, ಇಂಥವ್ರಲ್ಲಿ ದೇವ್ರನ್ನ ಕಾಣಿಸ್ತಾರೆ. ಅಂತ ಒಂದು ನಿಸ್ಪೃಹ, ನಿಷ್ಠುರ ಮತ್ತೆ ದೊಡ್ಡ ಗುಣ, ಬಹಳ ಇಡೀ ಏನ್ ಹೇಳ್ತಾರೆ ಅದಕ್ಕೆ, ಇಡೀ ಜಗತ್ತೇ ನನ್ನ ಮನೆ ಅನ್ನೋ ತರ ಅವರು ಟ್ರೀಟ್ ಮಾಡಿದ್ದೆ ಎಲ್ಲಾರನ್ನು. ನಾನು ನಮ್ಮ ಗುರುಗಳ ಪುಣ್ಯದಿಂದ, ನಮ್ಮ ಗಂಗೂಬಾಯಿ ಹಾನಗಲ್, ನಾವು ಅಕ್ಕ ಅವರು ಅಂತ ಕಟ್ಟಿದ್ದೇವೆ ಗಂಗೂಬಾಯಿ ಹಾನಗಲ್ ಅವ್ರಿಗೆ. ಎಂದೂ ನಾವು ಗಂಗೂಬಾಯಿ ಹಾನಗಲ್ ಅಂತ ಕರೆದಿಲ್ಲ. ಅವರ ಪುಣ್ಯ ವಿಶೇಷದಿಂದ ನನಗೆ ಇವರು ಸಾಹೇಬ್ರ ಸಂಪರ್ಕ ಬಂತು. ಸುಮಾರು ಒಂದು 25-30 ವರ್ಷದಿಂದನೂ ಸಂಪರ್ಕ. ಎಷ್ಟು ಪ್ರೀತಿ ಅಂದ್ರೆ, ನಾನೇನು ಸಾಮಾನ್ಯ ಮನುಷ್ಯ, ಅಷ್ಟು ಪ್ರೀತಿಲಿ ನೋಡ್ಕೊಂಡವರು. ಅದಕ್ಕೆ ನಾನೇನು ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಅದು ನಾನು ಅನುಭವಿಸಿದ ಮಾತು. ಒಂದು ರಾಘವೇಂದ್ರ ಸ್ವಾಮಿ, ಮಲ್ನಾಡು ಹೇಳಿ ರಾಘವೇಂದ್ರ ಸ್ವಾಮಿಗಳವ್ರು ಉಲ್ಲೇಖ ಆಯ್ತು ಇಲ್ಲಿ. ಅದು ನನಗೊಂದು ರಿಲೇಷನ್ ಡೆವಲಪ್ಮೆಂಟ್ ಆಯ್ತು. ಪ್ರಕಾಶ್ ಯೋಗಿ ಗುರುಜಿ ಅವ್ರಿಗೆ ಮೋಸ್ಟ್ಲಿ ವಿನಾಯಕ್ ಪಾಟೀಲ್ ಅಂತ ಯಾರು ಗೊತ್ತಾ ನಿಮ್ಗೆ? ಅವರು ಮಲ್ನಾಡಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಗುರುಗಳು. ಅವರು ನನ್ನ ಗುರು ಬಂದರು. ನನ್ನ ಗುರುಗಳು ಪಂಡಿತ್ ಶೇಷಗಿರಿ ಹಾನಗಲ್ ಅವರು. ಅವರ ಹಿರಿಯ ಶಿಷ್ಯ ವಿನಾಯಕ್ ಪಾಟೀಲ್ ಅಂತ ಹೇಳಿ. ಹಿಂಗಾಗಿ ಇವರು ನಮ್ಮ ಗುರು ಬಂಧನ ಆಗ್ಬಿಡ್ತಾರೆ. ಯಾಕಂದ್ರೆ ಅವರು ವಿನಾಯಕ್ ಪಾಟೀಲ್ರು SSLC ಮಾರ್ಕ್ಸ್ ಕಾರ್ಡ್, ಇದು ಪರೀಕ್ಷಾ ಇದಂತ ಪೇಪರ್ ತಿದ್ದೋದಕ್ಕೆ ಬೆಂಗಳೂರು ಬರ್ತಿದ್ರು. ನಾನು ಅವಾಗ ಬ್ಯಾಚುಲರು, ನಮ್ಮ ರೂಮ್ನಲ್ಲೇ ಇರ್ತಿದ್ರು. ನಮ್ಮನ್ನೆಲ್ಲ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಕೊಂಡು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಹೋಗಿ ನಮಗೆ ಸೂರ್ಯ ನಮಸ್ಕಾರ, ಒಂದು 10 ಯೋಗಾಸನ, ಓಂಕಾರ ಉಪಾಸನೆ ಎಲ್ಲ 4ರಿಂದ ಕಲಿಸ್ತಿದ್ರು. ಅವ್ರು ನನಗೆ ಯೋಗ ಗುರುಗಳು ಹೌದು, ತಬಲಾದ ಗುರುಗಳು ಹೌದು, ವಿನಾಯಕ್ ಪಾಟೀಲ್. ಹೀಗಾಗಿ ಇವರು ನಮ್ಗೆ ಗುರುಗಳೇನೆ ಅಂತ. ಅವ್ರ ಕಡೆಯಿಂದ ನನಗೆ ಈ ಒಂದು ಆಶ್ರಮದ ವತಿಯಿಂದ ನನಗೊಂದು ಗುರು ಪೂರ್ಣಿಮಾ. ನಮ್ಮ ಗುರುಗಳನ್ನ ನಾ ಎಲ್ಲ ಕಡೆನೂ ನೋಡ್ತಿದ್ದೇನೆ. ಈಗ ನಮ್ಮ ಗುರುಗಳು ದೈಹಿಕವಾಗಿ ಇಲ್ಲ, ಆದ್ರೆ ಎಲ್ಲ ಕಡೆನೂ ನಾನು ಅವರ ಕಾಣಿಸ್ತಿರ್ತಾರೆ. ಯಾಕಂದ್ರೆ ಎಲ್ಲ ಕಡೆಯಿಂದ ಕಲಿತಿರ್ತೀನಿ, ನಾನು ಏನೇನೋ ಕಲಿತಿರ್ತೀನಿ. ಈ ಗೌರವಕ್ಕೆ ನಾನು ಎಷ್ಟು ಯೋಗ್ಯನೋ ಗೊತ್ತಿಲ್ಲ. ನಾನಿನ್ನೂ ತಬಲಾದ ವಿದ್ಯಾರ್ಥಿ, ಸಂಗೀತದ ವಿದ್ಯಾರ್ಥಿ. ನನ್ನ ಪ್ರಯತ್ನ ಮಾಡ್ತಿದ್ದೇನೆ. ಇದು ಒಂದು ನನ್ನ ಬೆನ್ ಚಪ್ಪರಿಸುವಂತ ಕ್ರಿಯೆ ಆಗಿದೆ. ಇವತ್ತು ಪ್ರಶಸ್ತಿ ಕೊಟ್ಟಿರೋ ನಾ ಇನ್ನೂ ಒಂದು ಅದಕ್ಕೆ ಯೋಗ್ಯ ಆಗುವಂಗೆ ನಾನು ಬೆಳೆಯೋ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.